ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಏನಾದರೂ ದೃಢ ಆಯಿತು ಅಂತ ಹೇಳಿದ್ರೆ ಆರೋಪಿಗಳಿಗೆ ಅಂತಿಂತ ಶಿಕ್ಷೆ ಅಲ್ಲ, ಕಠಿಣ ಶಿಕ್ಷೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗೇನಾದರೂ ಈ ಕೇಸ್ ದೃಢ ಆಯಿತು ಅಂತ ಹೇಳಿದ್ರೆ, ಆರೋಪ ಸಾಬೀತಾಯಿತು ಅಂತ ಹೇಳಿದ್ರೆ, ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಈ ಕೊಲೆ ಆರೋಪಿಗಳಿಗೆ ಕಠಿಣವಾದಂಥ ಪನಿಷ್ಮೆಂಟ್ ಫಿಕ್ಸ್. ಏನಾಗ್ಬೋದು ಹಾಗಾದ್ರೆ? ಈ ಡಿ ಕಂಪನಿಯ ಹಣೆಬರ ಏನಾಗುತ್ತೆ? ಜೀವಾವಧಿ ಶಿಕ್ಷೆ ಖಚಿತ ಅಂತ ಹೇಳ್ತಾ ಇದ್ದಾರೆ ಕಾನೂನು ತಜ್ಞರು, ಕಾನೂನು ಪಂಡಿತರು ಹೇಳ್ತಾ ಇದ್ದಾರೆ. ಜೀವಾವಧಿ ಶಿಕ್ಷೆ ಆಗೋ ಸಾಧ್ಯತೆಗಳು ಕೂಡ ಇರಬಹುದು. ಕೆಲವೊಮ್ಮೆ 14ರಿಂದ 20 ವರ್ಷಗಳಲ್ಲಿ ಬಿಡುಗಡೆ ಮಾಡಲಾಗುತ್ತೆ, ಅಂದ್ರೆ ಕೆಲವು ಪ್ರಕರಣಗಳಲ್ಲಿ. ಆದ್ರೆ ಈ ಕೇಸ್ ಅಂತದ್ದಲ್ಲ. ಬಹಳ ಸೆಕ್ಷನ್ಗಳು ಇದರಲ್ಲಿ ಆಡ್ ಆಗಿದ್ದಾವೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಬೇಕು. ಅಂದರೆ ಒಬ್ಬ ಖೈದಿಯನ್ನ ಬಿಡುಗಡೆ ಮಾಡೋದು, ಈಗ ಆತನಿಗೇನೋ ಒಂದು ಅವಕಾಶ ಕೊಟ್ಟು, ಈ ಥರ ಇರುತ್ತಲ್ಲ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನ, ಆ ಅವಕಾಶಗಳು. ಆದರೆ ಈ ಕೇಸ್ನಲ್ಲಿ ಜೀವಾವಧಿಗೂ ಮೀರಿದಂಥ ಶಿಕ್ಷೆ ಆಗೋ ಸಾಧ್ಯತೆಗಳಿದ್ದಾವೆ. ಅಂದರೆ ಜೀವಾವಧಿ ಶಿಕ್ಷೆಗೂ ಮೀರಿದ್ದು ಅಂದರೆ ಉರಿ ಶಿಕ್ಷೆಗೆ ಗುರಿಯಾಗೋದು. ಯಾರು ಎಸ್ಕೇಪ್ ಆಗುವಂತಹ ಚಾನ್ಸೇ ಇಲ್ಲ ಅಂತ ಹೇಳ್ತಿದ್ದಾರೆ ಕಾನೂನು ತಜ್ಞರು. ಯಾಕಂತಂದ್ರೆ ಸೆಕ್ಷನ್ 302 ಕೊಲೆ ಕೇಸು, 364 ಅಪಹರಣ, 201 ಸಾಕ್ಷಿನಾಶ, 120B ಒಳಸಂಚು. ನೋಡಿ IPC ಎಷ್ಟು ಆ್ಯಡ್ ಆಗಿದ್ದಾವೆ. 302 ಅಷ್ಟೇ ಅಲ್ಲ, 8ರಿಂದ 10 ಸೆಕ್ಷನ್ಗಳು ಈ ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧ ದಾಖಲಾಗಿದ್ದಾವೆ. ಹಾಗಾಗಿ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳುವುದು ಡೆವಿಲ್ ಗ್ಯಾಂಗ್ ಅಷ್ಟು ಸುಲಭ ಇಲ್ಲ. ಜೀವಾವಧಿ ಶಿಕ್ಷೆ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದ್ದಾವೆ. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್ ಪಟೇಲ್, ಈಗ ಇಡೀ ರಾಜ್ಯ ಕೇಳ್ತಾ ಇರೋದು ಒಂದೇ, ದರ್ಶನ್ ಈಗ ಜೈಲಿಗೆ ಹೋದ್ರು ಅಂತ ಹೇಳಿದ್ರೆ ಅವರಿಗೆ ಜಾಮೀನು ಸಿಕ್ಬಿಡುತ್ತಾ, ಎಷ್ಟು ವರ್ಷ ಶಿಕ್ಷೆ ಆಗ್ಬೋದು, ಈ ಪ್ರಕರಣದಲ್ಲಿ ಯಾವ್ಯಾವ ಸೆಕ್ಷನು ಅಂತ ಹೇಳಿ. ಅಂದರೆ ಓವರ್ ಆಲ್ ಸಾಕ್ಷಿಗಳ ಆಧಾರವನ್ನು ನೋಡೋದಾದರೆ ಮತ್ತು ಸೆಕ್ಷನ್ಗಳ ಆ್ಯಡ್ ಆಗಿರೋದನ್ನು ನೋಡ್ತಾ ಹೋದರೆ ಎಲ್ಲಿವರೆಗೂ ಕಠಿಣ ಶಿಕ್ಷೆ ಆಗುವಂಥ ಸಾಧ್ಯತೆಗಳು ಇದಾವೆ ಅನ್ನೋದು ಸಂತೋಷ್? ಪ್ರಭು, ಏನಂತ ಹೇಳಿದ್ರೆ ತನಿಖಾಧಿಕಾರಿಗಳಿಗೆ ಈಗ ಕಲೆ ಹಾಕಿರುವಂತಹ ಮಾಹಿತಿ ಮತ್ತು ಸಾಕ್ಷ್ಯಾಧಾರಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಹಾಕಿರುವಂತಹ ಬಹುತೇಕ ಸೆಕ್ಷನ್ಗಳು ಏನ್ ಹೇಳ್ತೀವಿ, 302 ಇರ್ಬೋದು, 101 ಇರ್ಬೋದು, 120B ಇರ್ಬೋದು, ಈ ರೀತಿಯಾಗಿ ಏನು ಸುಮಾರು 7ರಿಂದ 8 ಸೆಕ್ಷನ್ಗಳನ್ನ ಹಾಕಿದ್ದಾರೆ. ಈ ಸೆಕ್ಷನ್ಗಳಲ್ಲಿ ಬಹುತೇಕ ಇವರಿಗೆ ಪೊಲೀಸರು ಅದಕ್ಕೆ ಸೂಕ್ತವಾದ ಎವಿಡೆನ್ಸ್ಗಳು, ಸಾಕ್ಷ್ಯಾಧಾರಗಳು ಸಿಕ್ಕಿದೆ. ಅದರಲ್ಲಿ ಜೀವಾವಧಿ ಶಿಕ್ಷೆ ಆಗುವ ಸಾಧ್ಯತೆ ಇದೆ. ಅಂದ್ರೆ ಪ್ರತಿ ಪ್ರಕರಣದ ತೀವ್ರತೆಯನ್ನ ನೋಡಿಕೊಂಡು ಅಲ್ಲಿ ನ್ಯಾಯಾಲಯ ಅವರಿಗೆ ಶಿಕ್ಷೆಯನ್ನ ಪ್ರಕಟ ಮಾಡುವಂಥದ್ದು. ಈಗ ಒಳಸಂಚು ಮಾಡುವಂಥದ್ದು, ಅಪರಾಧಿಕ ಒಳಸಂಚು ಅಂತ ನಾವು ಹೇಳ್ತೀವಿ, 2 ವರ್ಷದಿಂದ ಜೀವಾವಧಿ ಶಿಕ್ಷೆವರೆಗೂ ಕೂಡ ಅದು ಇರುವಂಥದ್ದು. ಇನ್ನು ಸಾಕ್ಷಿ ನಾಶ, ಅದರಲ್ಲೂ ಕೂಡ ಹಾಗೆ 2 ವರ್ಷದಿಂದ ಜೀವಾವಧಿವರೆಗೂ ಇರುವಂಥದ್ದು. ಅಂದ್ರೆ ಪ್ರಕರಣದ ತೀವ್ರತೆ, ಅಂದ್ರೆ ಇವರು ಯಾವ ರೀತಿಯಾಗಿ, ಈಗ ಉದಾಹರಣೆಗೆ ಸಾಕ್ಷಿ ನಾಶವನ್ನು ಮಾಡೋದು ಅಂತ ಹೇಳಿದ್ರೆ ಯಾರಿಗೋ ಹೆದರಿಸೋದು ಅಂತದ್ದು ಬೇರೆ, ಇರುವಂತ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡುವಂಥದ್ದು ಬೇರೆ. ಆದ್ರೆ ಬಂದು ಸಾಕ್ಷಿ ಹೇಳುವಂತ ವ್ಯಕ್ತಿಯನ್ನೇ ಹತ್ಯೆ ಮಾಡುವಂಥದ್ದು ಏನಿರುತ್ತೆ ಅಂಥದ್ದು ತೀವ್ರತೆಯಿಂದ ಇರುವಂತಹ ಕ್ರೈಮ್ ಆಗುತ್ತೆ. ಹೀಗಾಗಿ ಅಂತವರಲ್ಲಿ ಜೀವಾವಧಿ ಶಿಕ್ಷೆ ಆಗುತ್ತೆ. ಸೊ ಇಲ್ಲೂ ಕೂಡ ದರ್ಶನ್ ವಿರುದ್ಧ ಕಲೆ ಹಾಕಿರುವಂತ ಸಾಕ್ಷ್ಯಾಧಾರಗಳೇನಿದೆ, ಆ ಸಾಕ್ಷ್ಯಾಧಾರಗಳನ್ನ ಆಧಾರವಾಗಿ ಇಟ್ಟುಕೊಂಡು ಒಂದು ವೇಳೆ ಪೊಲೀಸರು ಮಾಡಿರುವಂತ ತನಿಖೆ ಏನಿದೆ ಅದರಲ್ಲಿ ಅದು ಸಾಬೀತಾದ್ರೆ ಇವ್ರಿಗೂ ಕೂಡ ಕಠಿಣ ಶಿಕ್ಷೆ ಆಗ್ಬೋದು. ಅದು ಜೀವಾವಧಿ ಶಿಕ್ಷೆ ಆದ್ರೂ ಆಗ್ಬೋದು, ಇಲ್ಲ 7 ವರ್ಷದ ಮೇಲ್ಪಟ್ಟ ಹೆಚ್ಚಿನ ಶಿಕ್ಷೆ ಕೂಡ ಆದ್ರೂ ಸಾಧ್ಯತೆಗಳಿರುವಂತದ್ದು. ಆದ್ರೆ ಇಡೀ ಗ್ಯಾಂಗ್ ನಲ್ಲಿ ಎಷ್ಟು ಜನಕ್ಕೆ ಈ ಶಿಕ್ಷೆ ಆಗುತ್ತೆ ಅನ್ನೋದು ಪ್ರಮುಖವಾಗುತ್ತೆ. ಪ್ರಕರಣದಲ್ಲಿ ಯಾರ್ಯಾರು ಯಾವ ಪಾತ್ರವನ್ನು ವಹಿಸಿದ್ದಾರೆ ಅನ್ನೋದ್ರ ಮೇಲೆ ಅವರಿಗೆ ಶಿಕ್ಷೆ ಕೂಡ ನಿಗದಿ ಆಗುವಂಥದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣದಲ್ಲಿ A1, A2 ಇಂದ A5 ವರೆಗೆ ಪ್ರಮುಖ ಆರೋಪಗಳೇನಿರ್ತಾರೆ, ಕೊಲೆಯಲ್ಲಿ ಹತ್ಯೆಯನ್ನು ಮಾಡಿದಂತವರು ಪ್ರಮುಖ ಪಾತ್ರವನ್ನು ವಹಿಸಿದಂತಾರೆ, ಆದ್ರೆ ಅವರಿಗೆ ಕಠಿಣ ಶಿಕ್ಷೆ ಆಗುವ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ಪ್ರಭು, ಅಂದ್ರೆ ಸಂತೋಷ್, ಈಗ ಇದು ಯಾವಾಗ ನಮ್ಗೆ ಕ್ಲಾರಿಟಿ ಸಿಗುತ್ತೆ ಅಂತ? ಈಗ ನ್ಯಾಯಾಂಗ ಬಂಧನಕ್ಕೆ ಏನಾದರೂ ಒಪ್ಪಿಸಿದ್ರು ಅಂತ ಹೇಳಿದ್ರೆ ಅಲ್ಲಿ ಮತ್ತೆ ಜಾಮೀನು ಅರ್ಜಿಗೆ ಅವರು ಮುಂದಾಗ್ತಾರೆ. ಹಾಗಾಗಿ ಇದು ಕ್ಲಾರಿಟಿ, ಶಿಕ್ಷೆ ಪ್ರಮಾಣ ಇದು ಯಾವ ಕ್ಲಾರಿಟಿ ಅನ್ನೋದು, ಅಂದ್ರೆ ಚಾರ್ಜ್ ಶೀಟ್ ಆದ್ಮೇಲೆ ಒಂದು ಲೆಕ್ಕಕ್ಕೆ ಬರುತ್ತಾ ಅಂತ? ಹೇಗೆ ಶಿಕ್ಷೆಯ ಪ್ರಮಾಣವನ್ನ ಈಗ ಯಾರು ಕೂಡ ನಿರ್ಧಾರ ಮಾಡೋಕ್ಕಾಗೋದಿಲ್ಲ ಪ್ರಭು. ಅದು ಕೋರ್ಟ್ ನಲ್ಲಿ ಟ್ರಯಲ್ ನಡೆಬೇಕು. ಈಗಾಗಲೇ ಅವ್ರನ್ನ ಬಂಧಿಸಿದ ನಂತರ ವಿಚಾರಣೆಯನ್ನ ಮಾಡ್ತಾರೆ. ವಿಚಾರಣೆ ಮಾಡಾದ್ಮೇಲೆ ನ್ಯಾಯಾಂಗ ಬಂಧನಕ್ಕೆ ಕೊಡುತ್ತೆ. ನ್ಯಾಯಾಂಗ ಬಂಧನದಲ್ಲಿ ಇರ್ತಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡಬೇಕಾಗುತ್ತೆ ಅಧಿಕಾರಿಗಳು.
ಚಾರ್ಜ್ ಶೀಟ್ ಸಲ್ಲಿಕೆ ಆಗುವವರೆಗೂ ಕೂಡ ಇವರಿಗೆ ಜಾಮೀನು ಸಿಗುವಂತದ್ದು ಕಡಿಮೆ. ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡ್ಲಿಕ್ಕೆ ಅಂದ್ರೆ 10 ವರ್ಷದಿಂದ ಒಳಪಟ್ಟ ಪ್ರಕರಣಗಳೇನಿರ್ತವೆ ಶಿಕ್ಷೆ, ಅವಕ್ಕೆ 60 ದಿನ ಸಮಯಾವಕಾಶ ಇರುತ್ತೆ. ಅದಕ್ಕಿಂತ ಮೇಲ್ಪಟ್ಟ ಶಿಕ್ಷೆ ಆಗುವಂತಹ ಪ್ರಕರಣಗಳಲ್ಲಿ 90 ದಿನಗಳ ಕಾಲಾವಕಾಶ ಇರುತ್ತೆ. ಸೊ ಅದನ್ನೇನಾದ್ರೂ ವಿಶೇಷ ಪ್ರಕರಣ ಅಂತ ಹೇಳಿ ನ್ಯಾಯಾಲಯ ಇಲ್ಲ ಪೊಲೀಸರು ಪರಿಗಣಿಸಿದ್ರೆ 180 ದಿನಗಳ ಕಾಲ ಅವ್ರಿಗೆ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡ್ಲಿಕ್ಕೆ ಅವಕಾಶ ಇರುವಂತದ್ದು. ಈ 90 ದಿನ ಇಲ್ಲ 180 ದಿನಗಳ ಕಾಲಾವಕಾಶದಲ್ಲಿ ಇವರಿಗೆ ಜಾಮೀನು ಯಾವ ಕಾರಣಕ್ಕೂ ಕೂಡ ಸಿಗೋದಿಲ್ಲ. ಅಂದ್ರೆ ಮಿನಿಮಮ್ 3 months ಇವ್ರು ಏನೇ ಮಾಡಿದ್ರು ಕೂಡ ಜಾಮೀನು ಸಿಗೋದಿಲ್ಲ. ಇದಾದ ನಂತರ ದೋಷಾರೋಪಣಾ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಲಾಗುತ್ತೆ. ಸಲ್ಲಿಕೆ ಮಾಡಿದ ನಂತರ ಕೋರ್ಟ್ ನಲ್ಲಿ ಇಡೀ ಪ್ರಕರಣ ಟ್ರಯಲ್ಗೆ ಬರುವಂತದ್ದು. ಟ್ರಯಲ್ಗೆ ಬಂದ ನಂತರ ಒಬ್ಬೊಬ್ರೆ ಏನು ಜಾಮೀನು ಅರ್ಜಿಯನ್ನು ಕೂಡ ಹಾಕೊಳ್ತಾರೆ. ಅಂದ್ರೆ ಸಾಮಾನ್ಯವಾಗಿ ನಾವು ಪ್ರಕರಣಗಳನ್ನು ನೋಡೋ ಸಂದರ್ಭದಲ್ಲಿ A1 A2ಗೆ ಮೊದಲು ಜಾಮೀನು ಆಗುವಂತ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಲಾಸ್ಟ್ A17 ಅಂತ ನಾವೇನ್ ಹೇಳ್ತೀವಿ, ಕೊನೆಯ ಆ ಆರೋಪಿ ಏನಿರ್ತಾನೆ ಆತನಿಂದ ಬೇಲ್ಗೆ ಹಾಕೊಳ್ಳುವಂಥದ್ದು. ಅಂದ್ರೆ ಒಬ್ಬ ಆರೋಪಿಗೆ ಕೊಟ್ಟಿರುವಂತಹ ಗ್ರೌಂಡ್ಸ್ ಅನ್ನ ಇಟ್ಕೊಂಡು ಉಳಿದ ಆರೋಪಿಗಳು ಕೂಡ ಬೇಲ್ಗೆ ಜಾಮೀನು ಅರ್ಜಿಯನ್ನ ಹಾಕೊಳ್ಳುವಂಥದ್ದು. ಸೊ ಇಲ್ಲೂ ಕೂಡ ಅದೇ ರೀತಿ ಆದ್ರೂ ಕೂಡ ಒಬ್ಬೊಬ್ಬರಿಗೂ ಕೂಡ ಜಾಮೀನನ್ನ ತೆಗೆದುಕೊಳ್ಳಿಕ್ಕೆ ಒಂದು 2 ರಿಂದ 3 ತಿಂಗಳ ಕಾಲ ಸಮಯಾವಕಾಶವನ್ನ ತೆಗೆದುಕೊಳ್ಬಹುದು. ಹೀಗೆ ತೆಗೆದುಕೊಂಡು ಸುಮಾರು 1 ವರ್ಷಗಳ ಕಾಲ A1 A2 ಆರೋಪಿಗಳಿಗೆ ಜಾಮೀನು ಪಡ್ಕೊಳ್ಳಿಕ್ಕೆ ಸಮಯಾವಕಾಶ ಬೇಕಾಗುತ್ತೆ. ಸೊ ಹೀಗಾಗಿ ಈ ಸಂದರ್ಭದಲ್ಲಿ ನಡೆಯುವಂತ ಟ್ರಯಲ್ಗಳು ಏನಾಗುತ್ತೆ ಅಂದ್ರೆ ಇದುವರೆಗೆ ಪೊಲೀಸರು ಕಲೆ ಹಾಕಿರುವಂತ ಸಾಕ್ಷ್ಯಾಧಾರಗಳಿರ್ಬೋದು, ಎವಿಡೆನ್ಸ್ಗಳು ಏನ್ ಹೇಳ್ತೀವಿ ಅದಿರ್ಬೋದು, ಡಿಜಿಟಲ್ ಎವಿಡೆನ್ಸ್ ಇರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಫಿಸಿಕಲ್ ಆಗಿ ಬಂದ ಐ ವಿಟ್ನೆಸ್ಗಳು ನಾವೇನ್ ಹೇಳ್ತೀವಿ, ಸೊ ಅವರು ಬಂದು ಕೋರ್ಟ್ ನಲ್ಲಿ ಸಾಕ್ಷಿಯನ್ನ ಹೇಳ್ಬೇಕಾಗತ್ತೆ. ಒಂದು ವೇಳೆ ಅವರನ್ನ ಏನಾದ್ರೂ ಹಾಸ್ಟೆಲ್ ಆದ್ರೆ ಅವರು ಬರ್ದೇ ಹೋದ್ರೆ ಸಾಕ್ಷಿಯನ್ನ ಹೇಳಲಿಕ್ಕೆ ಇಲ್ಲ, ಯಾರು ಪ್ರಮುಖ ಐ ವಿಟ್ನೆಸ್ ಇರ್ತಾನೆ ಆತ ಕಾರಣಾಂತರಗಳಿಂದ ಇಲ್ಲ ಅನಾರೋಗ್ಯದಿಂದ ಇಲ್ಲ ಏಜ್ ಫ್ಯಾಕ್ಟರ್ ಇಂದ ಮೃತಪಟ್ರೆ ಅಂತ ಸಂದರ್ಭದಲ್ಲಿ ಸಾಕ್ಷಿ ಇಲ್ಲದಂತಾಗುತ್ತೆ. ಆಗ ಸಾಂದರ್ಭಿಕ ಸಾಕ್ಷಿಗಳನ್ನ ಆಧಾರವಾಗಿ ಇಟ್ಕೊಂಡು ಪೊಲೀಸರು ಫೈಟ್ ಮಾಡ್ಬೇಕಾಗತ್ತೆ. ಸೊ ಇದನ್ನ ಆಧರಿಸಿ ನ್ಯಾಯಾಲಯ ಅವರಿಗೆ ಶಿಕ್ಷೆಯ ಪ್ರಕಟಣೆಯನ್ನು ಮಾಡುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಪಟೇಲ್ ಮಾಹಿತಿಗಾಗಿ.